ಮಹಿಳಾ ಪೌರಾಯುಕ್ತಿಗೆ ಕೈ ಮುಖಂಡ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವುದನ್ನು ಖಂಡಿಸಿ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಹಾಗೂ ಪೌರ ಕಾರ್ಮಿಕರಿಗೆ ಕೈ ಮುಖಂಡ ರಾಜೀವ್ ಗೌಡ ಧಮಕಿಯನ್ನ ಹಾಕಿ ಜೀವ ಬೆದರಿಕೆ ಹಾಕಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಮುತುವರ್ಜಿ ವಹಿಸಿ ರಾಜೀವ್ ಗೌಡನನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ನಮಸ್ಕಾರ. ಕಳೆದ 15ನೇ ತಾರೀಕು ಶಿಡ್ಲಘಟ್ಟ ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ಅವನು ಇರ್ತಕ್ಕಂಥ ಸರ್ಕಾರಿ ಅಧಿಕಾರಿ ಪೌರಾಯುಕ್ತ ಆದಂಥ ಅಮೃತ ಗೌಡ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಜೊತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರಿಗೆ ಹೀನಾಯವಾಗಿ ಮಾತಾಡಿದ್ದಾನೆ. ಅವನು ಮೇಲೆ ಎಫ್ಐಆರ್ ಆಗಿದೆ. ಆದರೂ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಅವನು ಅರೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಧಾರವಾಡದ ಎಲ್ಲ ಪೌರ ಕಾರ್ಮಿಕರನ್ನು ಕೂಡಿಸ್ಕೊಂಡು ಜಯ ಕನ್ನಡ ಸಂಘಟನೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಕೂಡಲೇ ಆ ರೌಡಿ ಪುಡಾರಿ ಕಾಂಗ್ರೆಸ್ ಲೀಡರ್ ಆದಂಥ ರಾಜೀವ್ ಗೌಡನನ್ನು ಬಂಧಿಸಬೇಕು. ಯಾಕಂದ್ರೆ ಅವ ರಾಜೀವ್ ಗೌಡ ಅಲ್ಲ, ಆ್ಯಕ್ಚುಲಿ ಅವನ ಹೆಸರು ರಾಜಣ್ಣ ಅಂತ ಹೇಳಿ ಈಗ ಕೆಲವೊಂದು ಮೀಡಿಯಾದಾಗ ಬರ್ತಾ ಇದೆ. ಎಷ್ಟೋ ಮಂದಿಗೂ ಲ್ಯಾಂಡ್ ಮಾಫಿಯಾ ಮಾಡಿ, ಎಷ್ಟೋ ಮಂದಿ ಮೇಲೆ ಕೇಸನ್ನು ಮಾಡಿ, ಎಷ್ಟೋ ಮಂದಿ ಮೇಲೆ ತನ್ನ ಹೆಂಡತಿ ಇಟ್ಕೊಂಡು ರೇಪ್ ಕೇಸನ್ನು ಹಾಕಿ ಅವ ಆಸ್ತಿಯನ್ನು ಕಬಳಿಸ್ಕೊಂಡ ವ್ಯಕ್ತಿನ ಇವರು ಈ ರೀತಿ ಬಿಂದಾಸಾಗಿ ಬಿಟ್ಟು ಪೌರ ಕಾರ್ಯಕ್ರಮ ಮೇಲೆ ಅವಂಗೆ ಇದೇ ರೀತಿ ಭಾಷೆ ಬೈಗಳನ್ನು ಹಚ್ಚಿದ್ದಾನೆ. ಅದಕ್ಕೋಸ್ಕರ ಸರ್ಕಾರ ಅವನನ್ನು ಬೇಗ ಅರೆಸ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಸುಧೀರ್ ಮುದೋಳ್, ಜಯ ಕನ್ನಡ ಸಂಘಟನೆ, ಧಾರವಾಡ ಜಿಲ್ಲಾಧ್ಯಕ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಾದಂಥ ಅಮೃತ ಗೌಡ ಅವರಿಗೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಡಿಪ್ಯೂಟೆಡ್ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಶ್ಲೀಲ ಶಬ್ದಗಳಿಂದ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಇದು ಏನು ಸರ್ಕಾರಿ ನೌಕರರು ಆತ್ಮಸ್ಥೈರ್ಯದಿಂದ ಕಾರ್ಯನಿರ್ವಹಿಸುವಲ್ಲಿ ಇದು ಏನಾಗುತ್ತೆ ಅಂದರೆ ಭಯ ಭೀತಿ ಉಂಟು ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳಿದ್ದಾರೆ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಸಚಿವ ಮಹಾಶಯರುಗಳು ರಾಜೀವ್ ಗೌಡ ಅಂತವಲ್ಲ, ಒಳ್ಳೆಯ ಸ್ವಭಾವದ ಒಳ್ಳೆ ಮನುಷ್ಯ ಹಂಗಿಂಗೆ ಅಂತೇಳಿ ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪೌರ ಕಾರ್ಮಿಕರು, ಪೌರಾಯುಕ್ತರು ಏನು ಅವರಿಗೆ ಅಶ್ಲೀಲ ಶಬ್ದಗಳನ್ನು ನಿಂದಿಸ್ತಾನೆ, ಅದು ವಿಡಿಯೋ ಎಲ್ಲ ವೈರಲ್ ಆಗಿದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಯವರ ತವರು ಕ್ಷೇತ್ರ ವರುಣಾದಲ್ಲಿ ಒಬ್ಬ ರಾಜಕೀಯ ಪುಡಾರಿ ಅಲ್ಲಿನ ಭವ್ಯ ಎಂಬ ಮಹಿಳಾ ಅಧಿಕಾರಿಗೆ ಕೊಲೆ ಬೆದರಿಕೆ ಹಾಕಿ, ಜೀವ ಬೆದರಿಕೆ ಹಾಕಿ ಅಶ್ಲೀಲ ಪದಗಳಿಂದ ನಿಂದಿಸ್ತಾನೆ. ಎಲ್ಲಿ ಬಂದಿದೆ ಈ ವ್ಯವಸ್ಥೆ? ಯಾಕೆ ನಾವು ಸರ್ಕಾರಿ ಅಧಿಕಾರಿಗಳನ್ನು ನೈತಿಕ ಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸವನ್ನು ಪುಡಾರಿಗಳು ಮಾಡ್ತಾ ಇದ್ದಾರೆ? ಇವ್ರನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಯಾಕೆ ಕಂಕಣಬದ್ಧವಾಗಿ ನಿಂತಿದೆ? ನಾವು ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಕುಸಿಯೋದಕ್ಕೆ ಬಿಡೋದಿಲ್ಲ. ಅವ್ರ ಜೊತೆಗೆ ನಾವಿದ್ದೀವಿ, ಪೌರ ಕಾರ್ಮಿಕರ ಜೊತೆಗಿದ್ದೀವಿ, ಪೌರಾಯುಕ್ತರ ಜೊತೆಗಿದ್ದೇವೆ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ನಾವು ಇರ್ತೀವಿ, ಹೋರಾಟ ಮಾಡ್ತೀವಿ. ಅವ್ರಿಗೇನಾದರೂ ರಾಜಕೀಯ ಪುಡಾರಿಗಳು ತೊಂದರೆ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಕ್ಷಮಿಸಂಗಿಲ್ಲ. ಅವ್ರು ಎಲ್ಲಿ ಬಂದರೂ ಅವ್ರನ್ನ ಘೇರಾವ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.